ಉಡುಪಿಯ ಕಾಪು ಹೊಸ ಮಾರಿಗುಡಿ ಪ್ರಸಿದ್ಧಿ ವಿಶ್ವಮಟ್ಟಕ್ಕೇರಿದೆ. ನೂತನ ದೇವಸ್ಥಾನ ನಿರ್ಮಾಣವಾಗಿ ಬ್ರಹ್ಮಕಲಶ ಅದ್ದೂರಿಯಾಗಿ ನಡೀತಾ ಇದೆ. ವಿಶೇಷ ಅಶ್ವಪೂಜೆ ನಡೆದಿದ್ದು ಕ್ಷೇತ್ರಕ್ಕೆ ನಟ ನಟಿಯರು, ರಾಜಕಾರಣಿಗಳು, ಉದ್ಯಮಿಗಳ ದಂಡೇ ಹರಿದು ಬರ್ತಾ ಇದೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಬಂಗಾರದ ಗದ್ದುಗೆ ಮೇಲೆ ದೇವಿ ವಿರಾಜಮಾನ. ಮಾರಿಗುಡಿ ದರ್ಶನಕ್ಕೆ ಸೆಲೆಬ್ರಿಟಿಗಳ ದಂಡು. ಶ್ರೀ ಕ್ಷೇತ್ರ ಕಾಪುವಿನಲ್ಲಿ ಹೊಸ ಮಾರಿಗುಡಿ ಭವ್ಯ ಮಂದಿರವಾಗಿ ತಲೆ ಎತ್ತಿದೆ. ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆ, ಬ್ರಹ್ಮಕಲಶೋತ್ಸವ, ಮಹಾಯಾಗ ಪೂಜೆ ಪುನಸ್ಕಾರಗಳು ವೈಭವದಿಂದ ಶಾಸ್ತ್ರೋಕ್ತವಾಗಿ ನಡೆಯುತ್ತಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಕೆಂಪುಕಲ್ಲಿನ ದೇಗುಲ ಎಲ್ಲರ ಕಣ್ಮನ ಸೆಳೆಯುತ್ತಿದೆ. ಸದ್ಯ ಈ ಕ್ಷೇತ್ರ ದೇಶದಲ್ಲಿ ಸಖತ್ ಸೌಂಡು ಮಾಡ್ತಾ ಇದೆ. ಮಾರಿಗುಡಿಗೆ ಉದ್ಯಮಿಗಳು, ರಾಜಕಾರಣಿಗಳು, ನಟ ನಟಿಯರು, ಕ್ರಿಕೆಟರ್ಗಳು ದೇಗುಲಕ್ಕೆ ಬಂದು ಮಾರಿಯಮ್ಮ ಉಚ್ಚಂಗಿಯ ದರ್ಶನಗೈಯುತ್ತಿದ್ದಾರೆ. ಕಾಪು ಹೊಸ ಮಾರಿಗುಡಿಗೆ ಬಾಲಿವುಡ್ ನಟಿಯರು ಬಂದು ದೇವಸ್ಥಾನದ ನಿರ್ಮಾಣ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಟಿ ಶಿಲ್ಪಾ ಶೆಟ್ಟಿ, ಶರ್ಮಿತಾ ಶೆಟ್ಟಿ, ನಟಿ ಮತ್ತು ಸಂಸದೆ ಕಂಗನಾ ರಣವತ್ ಬಂದು ದೇವರ ದರ್ಶನ ಮಾಡಿದ್ದಾರೆ. ನೂತನ ನಿರ್ಮಾಣಗೊಂಡ ದೇವಸ್ಥಾನದಲ್ಲಿ ಸ್ವರ್ಣ ಗದ್ದುಗೆ ಮೇಲೆ ದೇವಿಯನ್ನ ಸ್ಥಾಪನೆ ಮಾಡಲಾಗಿದೆ. ಸುಮಾರು 20 ಕೆಜಿ ತೂಕದ ಬಂಗಾರದ ಗದ್ದುಗೆಯಲ್ಲಿ ದೇವಿ ವಿರಾಜಮಾನಳಾಗಿದ್ದಾಳೆ. ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪತ್ನಿ ಹೆಸರಿನಲ್ಲಿ 10 ಲಕ್ಷ ನೀಡಿದ್ರು. ಇನ್ನು ಟೀಂ ಇಂಡಿಯಾದ T20 ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಭೇಟಿ ನೀಡಿ ದರ್ಶನ ಪಡೆದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ದೇಶದ ಸಂಸದರು, ಶಾಸಕರು, ವಿದೇಶದಲ್ಲಿ ನೆಲೆಸಿರುವ ಉದ್ಯಮಿಗಳು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿದ್ದಾರೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಯ ಕಾಪು ಹೊಸ ಮಾರಿಗುಡಿ ಪ್ರಸಿದ್ಧಿ ವಿಶ್ವಮಟ್ಟಕ್ಕೇರಿದೆ. ನೂತನ ದೇವಸ್ಥಾನ ನಿರ್ಮಾಣವಾಗಿ ಬ್ರಹ್ಮಕಲಶ ಅದ್ದೂರಿಯಾಗಿ ನಡೀತಾ ಇದೆ. ವಿಶೇಷ ಅಶ್ವಪೂಜೆ ನಡೆದಿದ್ದು ಕ್ಷೇತ್ರಕ್ಕೆ ನಟ ನಟಿಯರು, ರಾಜಕಾರಣಿಗಳು, ಉದ್ಯಮಿಗಳ ದಂಡೇ ಹರಿದು ಬರ್ತಾ ಇದೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಬಂಗಾರದ ಗದ್ದುಗೆ ಮೇಲೆ ದೇವಿ ವಿರಾಜಮಾನ. ಮಾರಿಗುಡಿ ದರ್ಶನಕ್ಕೆ ಸೆಲೆಬ್ರಿಟಿಗಳ ದಂಡು. ಶ್ರೀ ಕ್ಷೇತ್ರ ಕಾಪುವಿನಲ್ಲಿ ಹೊಸ ಮಾರಿಗುಡಿ ಭವ್ಯ ಮಂದಿರವಾಗಿ ತಲೆ ಎತ್ತಿದೆ. ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆ, ಬ್ರಹ್ಮಕಲಶೋತ್ಸವ, ಮಹಾಯಾಗ ಪೂಜೆ ಪುನಸ್ಕಾರಗಳು ವೈಭವದಿಂದ ಶಾಸ್ತ್ರೋಕ್ತವಾಗಿ ನಡೆಯುತ್ತಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಕೆಂಪುಕಲ್ಲಿನ ದೇಗುಲ ಎಲ್ಲರ ಕಣ್ಮನ ಸೆಳೆಯುತ್ತಿದೆ. ಸದ್ಯ ಈ ಕ್ಷೇತ್ರ ದೇಶದಲ್ಲಿ ಸಖತ್ ಸೌಂಡು ಮಾಡ್ತಾ ಇದೆ. ಮಾರಿಗುಡಿಗೆ ಉದ್ಯಮಿಗಳು, ರಾಜಕಾರಣಿಗಳು, ನಟ ನಟಿಯರು, ಕ್ರಿಕೆಟರ್ಗಳು ದೇಗುಲಕ್ಕೆ ಬಂದು ಮಾರಿಯಮ್ಮ ಉಚ್ಚಂಗಿಯ ದರ್ಶನಗೈಯುತ್ತಿದ್ದಾರೆ. ಕಾಪು ಹೊಸ ಮಾರಿಗುಡಿಗೆ ಬಾಲಿವುಡ್ ನಟಿಯರು ಬಂದು ದೇವಸ್ಥಾನದ ನಿರ್ಮಾಣ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಟಿ ಶಿಲ್ಪಾ ಶೆಟ್ಟಿ, ಶರ್ಮಿತಾ ಶೆಟ್ಟಿ, ನಟಿ ಮತ್ತು ಸಂಸದೆ ಕಂಗನಾ ರಣವತ್ ಬಂದು ದೇವರ ದರ್ಶನ ಮಾಡಿದ್ದಾರೆ. ನೂತನ ನಿರ್ಮಾಣಗೊಂಡ ದೇವಸ್ಥಾನದಲ್ಲಿ ಸ್ವರ್ಣ ಗದ್ದುಗೆ ಮೇಲೆ ದೇವಿಯನ್ನ ಸ್ಥಾಪನೆ ಮಾಡಲಾಗಿದೆ. ಸುಮಾರು 20 ಕೆಜಿ ತೂಕದ ಬಂಗಾರದ ಗದ್ದುಗೆಯಲ್ಲಿ ದೇವಿ ವಿರಾಜಮಾನಳಾಗಿದ್ದಾಳೆ. ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪತ್ನಿ ಹೆಸರಿನಲ್ಲಿ 10 ಲಕ್ಷ ನೀಡಿದ್ರು. ಇನ್ನು ಟೀಂ ಇಂಡಿಯಾದ T20 ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಭೇಟಿ ನೀಡಿ ದರ್ಶನ ಪಡೆದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ದೇಶದ ಸಂಸದರು, ಶಾಸಕರು, ವಿದೇಶದಲ್ಲಿ ನೆಲೆಸಿರುವ ಉದ್ಯಮಿಗಳು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿದ್ದಾರೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಯ ಕಾಪು ಹೊಸ ಮಾರಿಗುಡಿ ಪ್ರಸಿದ್ಧಿ ವಿಶ್ವಮಟ್ಟಕ್ಕೇರಿದೆ. ನೂತನ ದೇವಸ್ಥಾನ ನಿರ್ಮಾಣವಾಗಿ ಬ್ರಹ್ಮಕಲಶ ಅದ್ದೂರಿಯಾಗಿ ನಡೀತಾ ಇದೆ. ವಿಶೇಷ ಅಶ್ವಪೂಜೆ ನಡೆದಿದ್ದು ಕ್ಷೇತ್ರಕ್ಕೆ ನಟ ನಟಿಯರು, ರಾಜಕಾರಣಿಗಳು, ಉದ್ಯಮಿಗಳ ದಂಡೇ ಹರಿದು ಬರ್ತಾ ಇದೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ.
ಗದ್ದುಗೆ ಮೇಲೆ ದೇವಿ ವಿರಾಜಮಾನ. ಮಾರಿಗುಡಿ ದರ್ಶನಕ್ಕೆ ಸೆಲೆಬ್ರಿಟಿಗಳ ದಂಡು. ಶ್ರೀ ಕ್ಷೇತ್ರ ಕಾಪುವಿನಲ್ಲಿ ಹೊಸ ಮಾರಿಗುಡಿ ಭವ್ಯ ಮಂದಿರವಾಗಿ ತಲೆ ಎತ್ತಿದೆ. ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆ, ಬ್ರಹ್ಮಕಲಶೋತ್ಸವ, ಮಹಾಯಾಗ ಪೂಜೆ ಪುನಸ್ಕಾರಗಳು ವೈಭವದಿಂದ ಶಾಸ್ತ್ರೋಕ್ತವಾಗಿ ನಡೆಯುತ್ತಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಕೆಂಪುಕಲ್ಲಿನ ದೇಗುಲ ಎಲ್ಲರ ಕಣ್ಮನ ಸೆಳೆಯುತ್ತಿದೆ. ಸದ್ಯ ಈ ಕ್ಷೇತ್ರ ದೇಶದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಮಾರಿಗುಡಿಗೆ ಉದ್ಯಮಿಗಳು, ರಾಜಕಾರಣಿಗಳು, ನಟ ನಟಿಯರು, ಕ್ರಿಕೆಟರ್ಗಳು ದೇಗುಲಕ್ಕೆ ಬಂದು ಮಾರಿಯಮ್ಮ ಉಚ್ಚಂಗಿಯ ದರ್ಶನಗೈಯುತ್ತಿದ್ದಾರೆ. ಕಾಪು ಹೊಸ ಮಾರಿಗುಡಿಗೆ ಬಾಲಿವುಡ್ ನಟಿಯರು ಬಂದು ದೇವಸ್ಥಾನದ ನಿರ್ಮಾಣ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಟಿ ಶಿಲ್ಪಾ ಶೆಟ್ಟಿ, ಶರ್ಮಿತಾ ಶೆಟ್ಟಿ, ನಟಿ ಮತ್ತು ಸಂಸದೆ ಕಂಗನಾ ರಣವತ್ ಬಂದು ದೇವರ ದರ್ಶನ ಮಾಡಿದ್ದಾರೆ. ನೂತನ ನಿರ್ಮಾಣಗೊಂಡ ದೇವಸ್ಥಾನದಲ್ಲಿ ಸ್ವರ್ಣ ಗದ್ದುಗೆ ಮೇಲೆ ದೇವಿಯನ್ನ ಸ್ಥಾಪನೆ ಮಾಡಲಾಗಿದೆ. ಸುಮಾರು 20 ಕೆಜಿ ತೂಕದ ಬಂಗಾರದ ಗದ್ದುಗೆಯಲ್ಲಿ ದೇವಿ ವಿರಾಜಮಾನಳಾಗಿದ್ದಾಳೆ. ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪತ್ನಿ ಹೆಸರಿನಲ್ಲಿ 10 ಲಕ್ಷ ನೀಡಿದ್ರು. ಇನ್ನು ಟೀಂ ಇಂಡಿಯಾದ T20 ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಭೇಟಿ ನೀಡಿ ದರ್ಶನ ಪಡೆದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ದೇಶದ ಸಂಸದರು, ಶಾಸಕರು, ವಿದೇಶದಲ್ಲಿ ನೆಲೆಸಿರುವ ಉದ್ಯಮಿಗಳು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿದ್ದಾರೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಉಡುಪಿಯ ಕಾಪು ಹೊಸ ಮಾರಿಗುಡಿ ಪ್ರಸಿದ್ಧಿ ವಿಶ್ವಮಟ್ಟಕ್ಕೇರಿದೆ. ನೂತನ ದೇವಸ್ಥಾನ ನಿರ್ಮಾಣವಾಗಿ ಬ್ರಹ್ಮಕಲಶ ಅದ್ದೂರಿಯಾಗಿ ನಡೀತಾ ಇದೆ. ವಿಶೇಷ ಅಶ್ವಪೂಜೆ ನಡೆದಿದ್ದು ಕ್ಷೇತ್ರಕ್ಕೆ ನಟ ನಟಿಯರು, ರಾಜಕಾರಣಿಗಳು, ಉದ್ಯಮಿಗಳ ದಂಡೇ ಹರಿದು ಬರ್ತಾ ಇದೆ. ಈ ಬಗ್ಗೆ ಒಂದು ವಿಶೇಷ ವರದಿ ನಿಮ್ಮ ಮುಂದೆ. ಬಂಗಾರದ ಗದ್ದುಗೆ ಮೇಲೆ ದೇವಿ ವಿರಾಜಮಾನ. ಮಾರಿಗುಡಿ ದರ್ಶನಕ್ಕೆ ಸೆಲೆಬ್ರಿಟಿಗಳ ದಂಡು. ಶ್ರೀ ಕ್ಷೇತ್ರ ಕಾಪುವಿನಲ್ಲಿ ಹೊಸ ಮಾರಿಗುಡಿ ಭವ್ಯ ಮಂದಿರವಾಗಿ ತಲೆ ಎತ್ತಿದೆ. ಸುಮಾರು 30 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ದೇವಸ್ಥಾನಕ್ಕೆ ಪ್ರತಿಷ್ಠಾಪನೆ, ಬ್ರಹ್ಮಕಲಶೋತ್ಸವ, ಮಹಾಯಾಗ ಪೂಜೆ ಪುನಸ್ಕಾರಗಳು ವೈಭವದಿಂದ ಶಾಸ್ತ್ರೋಕ್ತವಾಗಿ ನಡೆಯುತ್ತಿದೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ಕೆಂಪುಕಲ್ಲಿನ ದೇಗುಲ ಎಲ್ಲರ ಕಣ್ಮನ ಸೆಳೆಯುತ್ತಿದೆ. ಸದ್ಯ ಈ ಕ್ಷೇತ್ರ ದೇಶದಲ್ಲಿ ಸಖತ್ ಸೌಂಡ್ ಮಾಡ್ತಾ ಇದೆ. ಮಾರಿಗುಡಿಗೆ ಉದ್ಯಮಿಗಳು, ರಾಜಕಾರಣಿಗಳು, ನಟ ನಟಿಯರು, ಕ್ರಿಕೆಟರ್ಗಳು ದೇಗುಲಕ್ಕೆ ಬಂದು ಮಾರಿಯಮ್ಮ ಉಚ್ಚಂಗಿಯ ದರ್ಶನಗೈಯುತ್ತಿದ್ದಾರೆ. ಕಾಪು ಹೊಸ ಮಾರಿಗುಡಿಗೆ ಬಾಲಿವುಡ್ ನಟಿಯರು ಬಂದು ದೇವಸ್ಥಾನದ ನಿರ್ಮಾಣ ಕಾರ್ಯದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ನಟಿ ಶಿಲ್ಪಾ ಶೆಟ್ಟಿ, ಶರ್ಮಿತಾ ಶೆಟ್ಟಿ, ನಟಿ ಮತ್ತು ಸಂಸದೆ ಕಂಗನಾ ರಣವತ್ ಬಂದು ದೇವರ ದರ್ಶನ ಮಾಡಿದ್ದಾರೆ. ನೂತನ ನಿರ್ಮಾಣಗೊಂಡ ದೇವಸ್ಥಾನದಲ್ಲಿ ಸ್ವರ್ಣ ಗದ್ದುಗೆ ಮೇಲೆ ದೇವಿಯನ್ನ ಸ್ಥಾಪನೆ ಮಾಡಲಾಗಿದೆ. ಸುಮಾರು 20 ಕೆಜಿ ತೂಕದ ಬಂಗಾರದ ಗದ್ದುಗೆಯಲ್ಲಿ ದೇವಿ ವಿರಾಜಮಾನಳಾಗಿದ್ದಾಳೆ. ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ನೀಡಿ ಪತ್ನಿ ಹೆಸರಿನಲ್ಲಿ 10 ಲಕ್ಷ ನೀಡಿದ್ರು. ಇನ್ನು ಟೀಂ ಇಂಡಿಯಾದ T20 ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಕೂಡ ಭೇಟಿ ನೀಡಿ ದರ್ಶನ ಪಡೆದರು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ, ಬಿಜೆಪಿ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಬಿಎಲ್ ಸಂತೋಷ್, ದೇಶದ ಸಂಸದರು, ಶಾಸಕರು, ವಿದೇಶದಲ್ಲಿ ನೆಲೆಸಿರುವ ಉದ್ಯಮಿಗಳು ದೇವಸ್ಥಾನಕ್ಕೆ ಬಂದು ದೇವರ ದರ್ಶನ ಮಾಡಿ ಪ್ರಸಾದ ಸ್ವೀಕರಿಸಿದ್ದಾರೆ. ಹರೀಶ್ ಪಾಲೆಚ್ಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ.